ನಾಡಿನ ಯುವತಿ 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆದಿರತಕ್ಕಂಥ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಅದೇ ಪ್ರಥಮ ರ್ಯಾಂಕ್ ಪಡೆದಂತಹ ಬೃಂದ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಇವತ್ತು ಫಸ್ಟ್ ರ್ಯಾಂಕ್ ಪಡೆದಿದ್ರಿ. ಸೊ ಏನ್ ಅನ್ಸುತ್ತೆ? ಖುಷಿ ಇದೆ ಸರ್. ನಮ್ಮ ಟೀಚರ್ಸ್ ನಮ್ಮ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಎಫರ್ಟ್ಸ್ ಇತ್ತು. ಖುಷಿ ಇದೆ ಸರ್ ತಗೊಂಡಿದ್ದಕ್ಕೆ. ಹಠ ಇತ್ತು ತಗೋಬೇಕು ಅಂತ. ಇದು ಫಸ್ಟ್ ರ್ಯಾಂಕ್ ಪಡಿಬೇಕು ಅಂತಕ್ಕಂಥದ್ದು ಸಾಕಷ್ಟು ಶ್ರಮವನ್ನು ವಹಿಸಿರ್ತೀರಿ, ದಿನನಿತ್ಯ ಓದಿರ್ತೀರಿ. ಹೇಗ್ ತಮ್ಮ ಒಂದು ಶೆಡ್ಯೂಲ್ ಅನ್ನು ಹಾಕೊಳ್ತೀರಿ? ದಿನಕ್ಕೆ ಇಷ್ಟು ಕಾನ್ಸೆಪ್ಟ್ಸ್ ಕವರ್ ಮಾಡ್ಬೇಕು ಅಂತ ಇತ್ತು. ಸೊ ಆ ಕಾನ್ಸೆಪ್ಟ್ಸ್ ನ ಅವತ್ತು ಕವರ್ ಮಾಡ್ತಾ ಇದ್ದೆ ಸರ್. ಎಷ್ಟು ಹೊತ್ತಾಗಿದ್ರು ಕವರ್ ಮಾಡ್ತಾ ಇದ್ದೆ. ಮತ್ತೆ ತಮ್ಮ ತಂದೆ ತಾಯಿ ಪ್ರೋತ್ಸಾಹ ಹೇಗಿತ್ತು? ನಮ್ಮ ಪೇರೆಂಟ್ಸ್ ಮನೇಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಆಗಿರ್ಬೋದು, ಅವ್ರು ಎಷ್ಟೇ ಹೊತ್ತಿಗೆ ಫೋನ್ ಮಾಡಿ ಟೆಕ್ಸ್ಟ್ ಮಾಡಿದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ರು. ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮನೇಲೂ ಅಷ್ಟೇ ನನ್ನ ಓದಿಗೋಸ್ಕರ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ. ಈಗ ತಮ್ಮ ಮುಂದಿನ ಗುರಿ? ಮುಂದೆ ಅದೇ ಇಂಜಿನಿಯರ್ ಆಗ್ಬೇಕು ಅಂತ ಸರ್. ಸೈನ್ಸ್ ತಗೊಂಡು. ಮತ್ತೊಂದ್ ಕಡೆಯಲ್ಲಿ ತಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು, ತಮ್ಮ ಪೋಷಕರು ಇರ್ಬೋದು, ಮತ್ತೆ ತಮ್ಮ ಸಂಬಂಧಿಕರು ಹೇಗೆ ಒಂದು ಈ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅದೇ ಅಂತ? ಗೊತ್ತಾಗಿದ್ದಂಗೆ ತುಂಬಾ ಫೋನ್ ಮಾಡಿ ಫೋನ್ ವಿಶ್ ಮಾಡೋದಾಗಿರ್ಬೋದು. ತುಂಬಾ ಖುಷಿ ಇದೆ ಅವ್ರಿಗೂನು. ಅವ್ರು ಫೋನ್ ಮಾಡಿ ವಿಶ್ ಮಾಡಿದ್ದಕ್ಕೆ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಸರ್.